ಬೀದಿನಾಯಿ ದಾಳಿಯಿಂದ ಮಗುವಿನ ತಲೆಗೆ ಗಂಭೀರ ಗಾಯವಾಗಿರುವ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ವಾರ್ಡ್ ನಂಬರ್ 5ರ ಮಕಾನ್ ಓಣಿಯಲ್ಲಿ ನಡೆದಿದೆ. ಸದ್ಯ 2.5 ವರ್ಷದ ರಾಹಾ ಗಾಡಿವಾಲೆ ಬೀದಿನಾಯಿ ದಾಳಿಗೆ ಒಳಗಾದ ಮಗುವಾಗಿದ್ದು, ಚಿಪ್ಸ್ ತರಲು ಅಂಗಡಿಗೆ ತೆರಳುತ್ತಿದ್ದ ವೇಳೆ ಏಕಾಏಕಿ ಮಗುವಿನ ತಲೆ ಮೇಲೆ ಬೀದಿನಾಯಿ ದಾಳಿ ನಡೆಸಿದೆ. ಅದರ ಪರಿಣಾಮ ಮಗುವಿನ ತಲೆಗೆ ಗಂಭೀರ ಗಾಯವಾಗಿದ್ದು, ತಕ್ಷಣ ಸ್ಥಳೀಯರಿಂದ ಮಗುವನ್ನು ರಕ್ಷಿಸಿ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಕಳೆದ ಕೆಲ ದಿನಗಳ ಹಿಂದೆ ಇದೇ ರೀತಿ ಮಗುವೊಂದರ ಮೇಲೆ ದಾಳಿ ಮಾಡಿತ್ತು ಬೀದಿನಾಯಿ. ಅಲ್ಲದೆ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಮಿತಿ ಮೀರಿದೆ ಬೀದಿನಾಯಿಗಳ ಹಾವಳಿ. ಸೊ ಇದರ ಬಗ್ಗೆ ಪುರಸಭೆಗೆ ಅನೇಕ ಬಾರಿ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೀಕ್ಷಕರೇ ನೋಡಿ, ಮಗುವಿನ ಮೇಲೆ ಬೀದಿನಾಯಿ ದಾಳಿ ಮಾಡಿದೆ. ಅದರ ಮಗುವಿನ ತಲೆಯನ್ನು ಕಚ್ಚಿದೆ, ಗಾಯಗಳಾಗಿದ್ದಾವೆ, ಆಸ್ಪತ್ರೆಗೆ ದಾಖಲಾಗಿಸಿದ್ದಾರೆ, ಅದು ಬೇರೆ. ಬಟ್ ಈ ಪುರಸಭೆ ಅಧಿಕಾರಿಗಳು ಏನ್ರಿ ಮಾಡ್ತಿರ್ತೀರಿ ನೀವು? ಕೇಳಿದಾರಂತಲ್ಲ, ಅಲ್ಲಿನ ಸ್ಥಳೀಯರು ಹೇಳಿದಾರಂತೆ, ಮನವಿ ಮಾಡಿದಾರಂತೆ, ಬೀದಿನಾಯಿಗೆ ಸೂಕ್ತ ಒಂದು ಕ್ರಮವನ್ನು ವಹಿಸಿ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ಏನಾದರೂ ಮಾಡಿ ಅಂತ ಹೇಳಿದ್ದಾರಂತೆ. ಬಟ್ ಅಧಿಕಾರಿಗಳು ಏನು ಕ್ಯಾರೆ ಅನ್ನಲ್ವಂತಪ್ಪ. ಮತ್ತು ಏನಕ್ಕೆ ಅಧಿಕಾರದಲ್ಲಿರ್ತೀರಿ, ಯಾಕೆ ನೀವು ಕೆಲಸಕ್ಕೆ ಬರ್ತೀರಿ ಅಂತ ಗೊತ್ತಾಗ್ತಿಲ್ಲ. ಜನಗಳ ಸಮಸ್ಯೆಯನ್ನು ನಿಮ್ಮಲ್ಲಿ ಬಂದು ಹೇಳ್ಕೊಂಡ್ರೂ ಕೂಡ ನೀವು ಕೇರ್ಲೆಸ್ ಮಾಡ್ತೀರಿ ಅಂತ ಹೇಳಿದ್ರೆ ಭಾಳ ವಿಚಿತ್ರ ಅನಿಸ್ಬಿಡುತ್ತಿದ್ದು. ಜನಗಳಿಗೋಸ್ಕರನೇ ಅಲ್ವಾ ನೀವು ಕೆಲಸ ಮಾಡೋದು, ಜನಸೇವೆನೇ ಅಲ್ವಾ ಮಾಡೋದು. ಅವ್ರು ಹೇಳಿದಾಗ ಅದಕ್ಕೊಂದು ಸೂಕ್ತ ಕ್ರಮ ಕೈಗೊಳ್ಳೋಕ್ಕಾಗ್ತಿಲ್ಲ ನಿಮಗೆ ಅಂತ ಹೇಳಿದ್ರೆ ನೀವೇ ಒಂದ್ಸರಿ ಮನವರಿಕೆ ಮಾಡ್ಕೊಳ್ಳಿ. ನಾನು ಅಧಿಕಾರದಲ್ಲಿದ್ದರೆ ಇದು ಸೂಕ್ತ, ನಾನು ನನ್ನ ಕೈಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ನಾನು ಯಾಕಿರಬೇಕು ಅಂತ ಹೇಳೋದು ಒಂದ್ಸರಿ ನೀವೇ ಥಿಂಕ್ ಮಾಡಿ ನೋಡೋಣ. ಒಂದ್ಸರಿ ನಿಮ್ಗೆ ಅನ್ಸಿದ್ರೆ ಮುಂದುವರ್ರಿ, ಇಲ್ಲಾಂದರೆ ರಿಸೈನ್ ಮಾಡಾದರೂ ಹೋಗಿ. ಸ್ಥಳೀಯರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇವಾಗ ಅವರು ಬಹಳ ಬಾರಿ ಹೇಳ್ಕೊಂಡಿದ್ದಾರೆ, ಮನವಿ ಮಾಡಿಕೊಟ್ಟಿದ್ದಾರೆ ಬೀದಿ ನಾಯಿಗೆ ಬೇರೆ ವ್ಯವಸ್ಥೆ ಮಾಡಿ ಅಂತ, ಆದರೂ ಕೂಡ ಕೇಳಲ್ವಂತೆ ಅಧಿಕಾರಿಗಳು. ಇದೇ ಸಮಸ್ಯೆ ಆಗಿದೆ. ಬಹಳ ಪ್ರಕರಣಗಳಲ್ಲಿ ಇಂಥದ್ದೇ ಆಗುತ್ತೆ. ಸ್ಥಳೀಯರು ಮನವಿ ಕೊಡ್ತಾರೆ, ಅಲ್ಲಿನ ಸ್ಥಳೀಯ ಸಂಸ್ಥೆ ಏನಿರುತ್ತೆ, ಅಲ್ಲಿನ ಅಧಿಕಾರಿಗಳೇನಿರ್ತಾರೆ ಕೇರ್ಲೆಸ್ ಮಾಡೋದು, ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ. ಸೊ ಇನ್ನು ಮುಂದಾದರೂ ನೋಡೋಣ ಅದು ಏನಾಗುತ್ತೆ ಅಂತೇಳಿ. ಬೀದಿ ನಾಯಿಗೆ ಸೂಕ್ತ ಕ್ರಮ ಕೈಗೊಳ್ತಾರ, ಏನು ಮಾಡ್ತಾರೆ ಅಂತೇಳಿ. ಕೈಗೊಳ್ಳಿಲ್ಲ ಅಂತೇಳಿ ಮತ್ತೊಂದು ಬಾರಿ ವರದಿ ಮಾಡ್ತೀವಿ ನಾವು, ನೋಡೋಣ. ಎಸ್ ವೀಕ್ಷಕರೇ, ಆ ಮಗುವಿಗೆ ಗಂಭೀರ ಗಾಯಗಳಾಗಿದ್ದಾವೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸ್ಥಳೀಯರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯ ಅಧಿಕಾರಿಗಳ ಮೇಲೆ, ಅಲ್ಲಿನ ಅಧಿಕಾರಿಗಳ ಮೇಲೆ, ಪುರಸಭೆಯ ಅಧಿಕಾರಿಗಳ ಮೇಲೆ. ಎಸ್ ವೀಕ್ಷಕರೇ, ಬೀದಿ ನಾಯಿ ಈ ಹಂಗೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮಕ್ಕಳನ್ನು ಇವು ಟಾರ್ಗೆಟ್ ಮಾಡಿಬಿಡ್ತಾವೆ ಬೀದಿ ನಾಯಿಗಳು. ಆ ನಾಯಿಗಳ ಕೈಯಿಂದ ಬಿಡಿಸ್ಕೊಳ್ಳೋಕ್ಕಾಗಬಾರ್ದು ಅಂಥ ಮಕ್ಕಳನ್ನು ಟಾರ್ಗೆಟ್ ಮಾಡಿ, ಈ ಅಂಗಡಿಗೆ ಹೋಗೋ ಮಕ್ಕಳನ್ನು, ಚಿಕ್ಕ ಚಿಕ್ಕ ಆಟ ಆಡೋ ಮಕ್ಕಳನ್ನು ಬೀದಿ ಬದಿಯಲ್ಲಿ ಅಂಥವನ್ನ ಟಾರ್ಗೆಟ್ ಮಾಡಿ ಈ ನಾಯಿಗಳ ಗುಂಪೆ ಅಟ್ಯಾಕ್ ಮಾಡಿಬಿಡೋದು. ಆ ನಾಯಿಗಳು ಬಿಡಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಪಾಪ ಆ ಮಗುಗಳ ನಾಯಿಗಳ ಕೈಯಿಂದ. ಇವಾಗ ನೋಡಿ, ಆ ಮಗುವಿನ ತಲೆಗೆ ಯಾವ ರೀತಿ ಗಾಯ ಆಗಿದೆ ಅಂತ ಹೇಳಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪಾಪ ಆ ಮಗುವಿನ ತಲೆ ಫುಲ್ಲು ಒಡೆದೋಗ್ಬಿಟ್ಟಿದೆ ಅನಿಸುತ್ತೆ.